3 ದಿನಗಳಿಂದ SIT ತನಿಖೆ ನಡೆಸ್ತಾ ಇರುವಂತಹ ಕಾರ್ಯವೈಖರಿ ನೋಡ್ತಾ ಇದ್ರೆ ಈ ಪ್ರಕರಣ ನಿಜವಾಗ್ಲೂ ಲಾಜಿಕಲ್ ಎಂಡ್ ಕಡೆಗೆ ಹೋಗುತ್ತಾ ಅನ್ನೋದು ಒಂದು ಕುತೂಹಲವನ್ನು ಮೂಡಿಸ್ತಾ ಇದೆ. ಅಡಕತರಿಯಲ್ಲಿ ಧರ್ಮಸ್ಥಳ ಪ್ರಕರಣಗಳ ತನಿಖೆ ನಿಂತಿರೋದು ಕಾಣಿಸ್ತಾ ಇದೆ. ಅನಾಮಿಕ ತೋರಿಸಿದ ಕಡೆಯಲ್ಲೆಲ್ಲ ಅಗೆದು ಬಗೆದು SIT ನೋಡಿ ಆಗಿದೆ. ಸದ್ಯಕ್ಕೆ ಈ ದೂರುದಾರನ ಮೇಲೆ ಅನುಮಾನ ಇದೆ. ಅನುಮಾನವನ್ನ ದಕ್ಷಿಣ ಕನ್ನಡದ SP ವ್ಯಕ್ತಪಡಿಸಿದಾಗಲೇ SIT ಕೂಡ ಆ ಮಾರ್ಗದಲ್ಲಿ ಯೋಚನೆ ಮಾಡಿದ್ದಿದ್ರೆ ಇವತ್ತು ಇಷ್ಟೊಂದು ಲಂಪಟತನಗಳಿಗೆ, ಇಷ್ಟೊಂದು ಸುಳ್ಳುಗಳಿಗೆ ಇದು ಸಾಕ್ಷಿ ಆಗ್ತಿರ್ಲಿಲ್ಲ. ತನಿಖೆಯ ಮುಂದಿನ ಹಾದಿ ಬಗ್ಗೆ ಗೊಂದಲ ಇದೆ. ಸರ್ಕಾರಕ್ಕೆ ಇಕ್ಕಟ್ಟಿದೆ, ಮುಜುಗರ ಇದೆ. ಅವ್ರಿಗೆ ಕೌಂಟ್ರು ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಕೌಂಟ್ರು ಮಾಡ್ತಾ ಇದ್ರೆ ಎದುರುಗಡೆ ಪ್ರಶ್ನೆ ಬರ್ತಾ ಇದೆ, ಇಷ್ಟು ದಿನ ಏನು ಮಾಡಿದ್ರಿ, ಯಾಕೆ ಮಾಡಿದ್ರಿ SIT ಅಂತ ಬರ್ತಾ ಇದೆ. ಹೀಗಾಗಿ ಸದನದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಗೃಹ ಸಚಿವರು ಸಮತೂಕವಾದ ಉತ್ತರವನ್ನು ಹೇಗೆ ಕೊಡ್ತಾರೆ, ನಿಜವಾಗ್ಲೂ ಅದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಆಗಿರುತ್ತಾ, ಮಾಡೋದಕ್ಕೆ ಸಾಧ್ಯನಾ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳಿತಾ ಇದೆ. ಮತ್ತು ಯಾವುದೇ ತನಿಖೆಗೆ ಕಾಲಮಿತಿಯನ್ನು ಇಟ್ಕೊಳ್ಳದೆ ತನಿಖೆ ಮಾಡೋದಿದೆಯಲ್ಲ, ಅದು ಯಾವಾಗಲೂ ಅಪಾಯಕಾರಿನೇ. ಯಾರ್ಯಾರೋ ಹೊಸ ಪಾತ್ರಧಾರಿಗಳು ರಂಗಪ್ರವೇಶ ಮಾಡೋದಕ್ಕೆ ಬಯಸ್ತಾರೆ. ಅವರಿಗೆ ಅವಕಾಶ ಕೊಟ್ಟರೆ ಇನ್ನೊಂದಷ್ಟು ಜನ ಆಸ್ಥಾನ ಕಲಾವಿದರು ಬರ್ತಾರೆ. ಹೀಗಾಗಿ ಕುತೂಹಲ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಸೂದ್, ಸಮತೂಕವಾದಂತಹ ಸ್ಟೇಟ್ಮೆಂಟ್ಗಳನ್ನು ಪರಮೇಶ್ವರ್ ಅವರಿಂದ ಇಡೀ ಕರ್ನಾಟಕ ನಿರೀಕ್ಷೆ ಮಾಡ್ತಿದೆ. ಅಟ್ ದ ಸೇಮ್ ಟೈಮ್ SIT ಮುಂದಕ್ಕೆ ಹೇಗೆ ತನಿಖೆ ಮಾಡುತ್ತೆ ಅನ್ನುವಂತಹ ಪ್ರಶ್ನೆ, ಕೋರ್ಟ್ಗೆ ಅವರು ಮಧ್ಯಂತರ ವರದಿಯನ್ನು ಕೊಡಬೇಕು ಅನ್ನೋ ವಾದ ಇನ್ನೊಂದು ಕಡೆಗಿದೆ. ಏನಾಗತ್ತೆ ಹಾಗಾದ್ರೆ? ಈ ತನಿಖೆ ನಿಜವಾಗ್ಲೂ ಲಾಜಿಕಲ್ ಎಂಡ್ಗೆ ಹೋಗುತ್ತಾ? ಮಮತಾ, ಧರ್ಮಸ್ಥಳದ ಧರ್ಮ ಸಂಕಟದಲ್ಲಿ ಸರ್ಕಾರನೂ ಕೂಡ ಸಿಗಾಕೊಂಡಿದೆ. ಮುಂದೇನು ಮಾಡಬೇಕು ಅನ್ನುವಂಥ ಒಂದು ಅಡಕತ್ತೆಯಲ್ಲಿ, ಇಕ್ಕಟ್ಟಿನಲ್ಲಿ ಸರ್ಕಾರ ಸಿಗಾಕೊಂಡಿರುವಂಥದ್ದು. ಇವತ್ತಿನ ಉತ್ತರ ಕೂಡ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಒಂದಂತೂ ಸಾಕಷ್ಟು ಸವಾಲುಗಳನ್ನು ಈ ಒಂದು ಪ್ರಕರಣ ಸರ್ಕಾರದ ಮುಂದೆ ಇಟ್ಟಿರುವಂಥದ್ದು. ಮುಖ್ಯವಾಗಿ ಇದುವರೆಗಿನ ತನಿಖೆಯ ವಿವರವನ್ನು ಬಹಿರಂಗಪಡಿಸಿ, ಅದು ಮಧ್ಯಂತರ ರೂಪ ಆಗಲಿ ಅಥವಾ ಮಾಹಿತಿ ರೂಪದಲ್ಲಾಗಲಿ ಬಹಿರಂಗಪಡಿಸಿ ಅನ್ನುವಂಥ ಒತ್ತಾಯ. ಸರ್ಕಾರ ಆ ಮಾಹಿತಿಯನ್ನು ಕೊಡುತ್ತಾ ಈ ತನಿಖೆ ನಡೀತಿರುವಾಗ ಅನ್ನುವಂಥ ಒಂದು ಪ್ರಶ್ನೆ. SIT ಅವರಿಂದ ಮಾಹಿತಿ ಪಡ್ಕೊಂಡು ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಒತ್ತಡ ಸರ್ಕಾರದ ಮೇಲೂ ಕೂಡ ಇದೆ. ಸರ್ಕಾರದಲ್ಲೂ ಕೂಡ ಸಾಕಷ್ಟು ಗೊಂದಲಕಾರಿ ಹೇಳಿಕೆಗಳನ್ನ ಕೆಲವರು ಕೊಡ್ತಾ ಇದ್ದಾರೆ. ಹಾಗಾಗಿ ಇದುವರೆಗಿನ ತನಿಖೆಯ ವಿವರವನ್ನು ಕೊಡುವ ಮೂಲಕ ಒಂದು ಮಟ್ಟಿಗೆ ಗೊಂದಲಗಳಿಗೆ ತೆರೆ ಎಳೆಯೋದು. ಇನ್ನು SIT ಭವಿಷ್ಯ ಮುಂದುವರಿಸಬೇಕಾ, ಸ್ಥಗಿತ ಮಾಡಬೇಕಾ, ಮುಂದುವರಿಸಿದ್ರೆ ಹೇಗೆ, ಸ್ಥಗಿತ ಮಾಡಿದ್ರೆ ಹೇಗೆ ಅನ್ನುವಂಥದ್ದು ಬೇರೆ ಬೇರೆ ದೂರುಗಳು ಕೂಡ ಬಂದಿದ್ದಾವೆ. ಅದರ ವಿಚಾರದಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು, ಜೊತೆಗೆ ಅಪಪ್ರಚಾರ, ನಿಂದನೆ ಯಾರೆಲ್ಲ ಮಾಡ್ತಾ ಇದ್ದಾರೆ, ಷಡ್ಯಂತ್ರ ಇದೆ ಅನ್ನುವಂಥ ಆರೋಪ ಇದೆ. ಆ ನಿಟ್ಟಿನಲ್ಲೂ ಕೂಡ SIT 2 ಮಾಡಿ ತನಿಖೆ ಮಾಡಬೇಕಾ, ಇವೇ ಮುಂತಾದ ಸವಾಲುಗಳಿರುವಂಥದ್ದು. ಈಗ ಕೋರ್ಟ್ನಲ್ಲಿ ಅನಾಮಿಕ ಹೇಳಿಕೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ SIT ರಚನೆ ಆಗಿದೆ. ಈಗ SITಯ ಇದುವರೆಗಿನ ವರದಿಯನ್ನು ಅಥವಾ ತನಿಖೆ ಶೀಘ್ರಗತಿಯಲ್ಲಿ ಮುಗಿಸಿ ಕಂಪ್ಲೀಟ್ ಆದ ನಂತರ ವರದಿಯನ್ನು ಪಡೆದುಕೊಂಡು ಕೋರ್ಟ್ಗೆ ಸಬ್ಮಿಟ್ ಮಾಡಿ, ಕೋರ್ಟ್ನಿಂದ ಏನು ಸೂಚನೆ ಬರುತ್ತೆ ಅದರಂತೆ ಮುಂದಿನ ನಡೆ ಇಡಬೇಕು ಅನ್ನುವಂತಹ ಆಲೋಚನೆ ಕೂಡ ಇದೆ. ಒಟ್ಟಾರೆಯಾಗಿ ಏನೇ ಇದ್ರೂ ಕೂಡ ಇವತ್ತು ಸರ್ಕಾರ ಒಂದು ಸ್ಪಷ್ಟೀಕರಣ ಅಥವಾ ಒಂದು ಕ್ಲಾರಿಟಿ ಕೊಡಲೇಬೇಕಾಗಿದೆ. ಅದು ಏನು ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ ಮಮತಾ. ಬಟ್ ಮಸೂದ್, ಇವಾಗ ಕೇವಲ ಆ ಅನಾಮಿಕ ದೂರುದಾರನ ದೂರಿನ ಆಧಾರದಲ್ಲಿ SIT ತನಿಖೆ ಮಾಡ್ತಿಲ್ಲ. ಹೊಸ ಕ್ಯಾರೆಕ್ಟರ್ಗಳು ಬರ್ತಾ ಇವೆ, ಹೊಸ ದೂರುಗಳು ದಾಖಲಾಗ್ತಾ ಇದೆ. ದೂರುಗಳನ್ನು ದಾಖಲು ಮಾಡೋದಕ್ಕೆ SIT ಕಚೇರಿಯನ್ನು ತೆರೆದಿರ್ತಕ್ಕಂಥದ್ದು, ಮತ್ತೆ ಒಂದು ಠಾಣೆಯ ಸ್ಥಾನಮಾನವನ್ನು SIT ಕೊಟ್ಬಿಟ್ಟಿದ್ದಾರೆ ಸರ್ಕಾರದವರು. ಹಾಗಾಗಿ ಏಕಾಏಕಿ ಇವತ್ತು ಸದನದಲ್ಲಿ ನಿಂತ್ಕೊಂಡು ಗೃಹ ಸಚಿವರು SIT ತನಿಖೆ ಮುಕ್ತಾಯ ಅಂತ ಘೋಷಣೆ ಮಾಡೋಕ್ಕೆ ಬರಲ್ಲ. ಹಂಗಾಗಲ್ಲ. ಟೆಕ್ನಿಕಲಿ ಇನ್ನೂ ಬೇಕಾದಷ್ಟು ಪ್ರಕರಣಗಳ ವಿಚಾರಣೆ ನಡೆಯೋದಕ್ಕಿದೆ. ಹಾಗಾಗಿ ಒಂದು ಕಾಲಮಿತಿಯನ್ನು ಏನಾದರೂ ನಿಗದಿಗೊಳಿಸ್ಬೋದಾ, ಇಷ್ಟು ತಿಂಗಳ ಒಳಗೆ ಅಥವಾ 1 ವರ್ಷದ ಒಳಗೆ ಇದನ್ನು ನಾವು ಮುಕ್ತಾಯಗೊಳಿಸ್ತೀವಿ ಅಂತ? ಅರವಿಂದ್, ಪ್ರಕರಣದ ಕೇಂದ್ರ ಬಿಂದು ಅನಾಮಿಕ ನೂರಾರು ಶವಗಳನ್ನು ಹೂತಿದ್ದೀನಿ ಅನ್ನುವಂಥ ಹೇಳಿಕೆ ಕೊಟ್ಟ ಹಿನ್ನೆಲೆಯಲ್ಲೇ ಕೋರ್ಟ್ನಲ್ಲಿ ಅದುವೇ ಆ ಹಿನ್ನೆಲೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಬಂದು SIT ರಚನೆ ಮಾಡಲಾಗಿತ್ತು. ಈಗ SITಗೆ ಎಲ್ಲ ಸೌಕರ್ಯ ಕೊಟ್ಟಿದ್ರು ಕೂಡ, ಅದನ್ನು ಮುಂದುವರಿಸಿದ್ರು ಕೂಡ, ಅದರ ಕೇಂದ್ರ ಬಿಂದುವಾಗಿರುವಂತಹ, ಇಡೀ ಪ್ರಕರಣದ ಕೇಂದ್ರ ಬಿಂದುವಾಗಿರುವಂತಹ ಅನಾಮಿಕನ ಆರೋಪ, ಇದುವರೆಗೆ ಏನೇನಾಗಿದೆ ಎಲ್ಲವನ್ನು ಕೂಡ ಒಂದು ಹಂತದ ತನಿಖೆ ಅಂತ ಹೇಳಲಾಗುತ್ತೆ. ಈ ಒಂದು ಹಂತದ ತನಿಖೆ ವಿಚಾರದಲ್ಲಿ ಒಂದು ಕ್ಲಾರಿಟಿ ಬೇಕೇ ಬೇಕು. ಇದಕ್ಕೆ ಸೀಮಿತ ಇಲ್ಲ, ಬೇರೆ ಬೇರೆ ದೂರುಗಳು ಕೂಡ ಬರ್ತಿದ್ದಾವೆ. ಜೊತೆಗೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗಲಿರುವ ಆ ಪ್ರಕರಣಗಳ ತನಿಖೆಯನ್ನು ಕೂಡ ಮಾಡಿ ಅನ್ನುವಂತಹದ್ದು ಆದೇಶದಲ್ಲಿದೆ. ಆದರೆ ಸದ್ಯಕ್ಕೆ SIT ತಾತ್ಕಾಲಿಕ ಸ್ಥಗಿತ ಮಾಡಬೇಕು ಅನ್ನುವಂಥ ಚರ್ಚೆಗಳು ಕೂಡ ನಡೀತಿದ್ದೇವೆ. ಅಥವಾ ಇದುವರೆಗೆ ಏನಾಗಿದೆ ಅದರ ವಿಚಾರದಲ್ಲಿ ಒಂದು ಮಧ್ಯಂತರ ವರದಿ ಅಥವಾ ಮಾಹಿತಿ ತೆಗೆದುಕೊಂಡು ಉಳಿದ ದೂರುಗಳಿಗೆ ಸ್ಥಳೀಯ ಪೊಲೀಸ್ ಸ್ಟೇಷನ್ ಅಥವಾ ಸ್ಥಳೀಯ ಪೊಲೀಸರಿಂದ ತನಿಖೆ ಮುಂದುವರಿಸಬೇಕು ಅನ್ನುವಂಥ ಒತ್ತಡ ಕೂಡ ಇದೆ. ಹಾಗಾಗಿ ಏನೇ ಇದ್ರೂ ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಿನೇ ಮುಂದಿನ ನಡೆ ಇಡಬೇಕು ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಆದರೂ ಕೂಡ ಈ ವಿಚಾರದಲ್ಲಿ ಸರ್ಕಾರಕ್ಕೂ ಕೂಡ ಗೊಂದಲ ಇದೆ. ಯಾವ ರೀತಿ ಪರಿಹಾರ ಸೂತ್ರ ಕಂಡುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕುತೂಹಲ. ಅರವಿಂದ್, ರೈಟ್, ಥ್ಯಾಂಕ್ ಯು ಮಸೂದ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಆಕ್ಚುಲಿ ಇಲ್ಲಿ ಸರ್ಕಾರ ಮಾತ್ರ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿಲ್ಲ, ನನ್ನ ಪ್ರಕಾರ SITನೂ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ. ಯಾಕಂದ್ರೆ ಅವ್ರಿಗೂ ಮೋಸ ಹೋದ ಭಾವನೆ ಇದೆ. ಪ್ರಣವ್ ಮೊಹಂತಿ ಅಂತ ದಕ್ಷ ಆಡಳಿತಗಾರನ ಅಧಿಕಾರಿಯನ್ನ ಕೊಟ್ಟು 0 ರಿಸಲ್ಟ್ ಅಂತಂದ್ರೆ ಹೆಂಗೆ ನೋಡಿ. ಅಸ್ಥಿ ಪಂಜರ ಅಂತೂ ಸಿಕ್ಕಿಲ್ಲ. ದೂರುದಾರನ ಆರೋಪಕ್ಕೆ ಪೂರಕವಾಗಿ
ಯಾವುದೇ ಮಹತ್ವದ ಸುಳಿವು ಇಲ್ಲಿ ತನಕ ಸಿಕ್ಕಿಲ್ಲ. ನಿಮ್ಗೆ ಅದು ಒಂದೆರಡು ಕಡೆ ಸಿಕ್ಕಿದ್ದು ಬಿಟ್ಟರೆ, ಮೂಳೆಗಳು ಸಿಕ್ಕಿದ್ದು ಬಿಟ್ಟರೆ ಏನೂ ಇಲ್ಲ. ಒಂದು ಟೋಟಲ್ ಒಂದು ಬಾಡಿ ಅಸ್ಥಿಪಂಜರನೇ ಸಿಗಲಿಲ್ಲ. ಈ ಮಧ್ಯೆ ಅನಾಮಿಕನ ನಂತರ ಹೊಸ ದೂರುದಾರರು ಎಂಟ್ರಿ ಕೊಟ್ಟಿದ್ದಾರೆ. ಟಿ ಜಯಂತ್ ಅನ್ನೋರು, ಇನ್ನು ಕೆಲವರು ನಾನು ಇವನು ಹೂತಾಕಿರೋದು ನೋಡಿದ್ದೀನಿ ಅಂತ ಸಾಕ್ಷಿದಾರರು ಬಂದಿದ್ದಾರೆ. ಸೊ ಇವ್ರುಗಳ ವಿಚಾರ ಏನು ಮಾಡ್ತೀರಾ ಹಾಗಾದರೆ? SITಗೆ ಸವಾಲಾಗಿದೆ ಹೊಸ ದೂರುದಾರರ ಹೊಸ ದೂರುಗಳು. ಯಾಕೆಂದರೆ ಇಲ್ಲಿಗೆ ಮುಗ್ಸೋಕ್ಕಾಗಲ್ಲ, ಅದನ್ನು ನಾನು ಹೇಳಿದ್ದು. ಅವ್ರಗಳದ್ದೇನೋ ಕತೆ ಹಾಗಾದರೆ? ಈವರೆಗೆ ಏನೂ ಸಿಗದ ಹಿನ್ನೆಲೆ ತನಿಖೆಯ ಮುಂದಿನ ನಡೆ ಬಗ್ಗೆ SITಗೂ ಗೊಂದಲ ಇದೆ, ಸರ್ಕಾರಕ್ಕೂ ಗೊಂದಲ ಇದೆ. ತನಿಖೆಯನ್ನು ಮುಂದುವರಿಸುವ ಅಥವಾ ತಾರ್ಕಿಕ ಅಂತ್ಯ ಕಾಣಿಸುವ ಇಕ್ಕಟ್ಟು. ಈಗ ಸದ್ಯಕ್ಕಂತೂ ತಾರ್ಕಿಕ ಅಂತ್ಯ ಇಲ್ಲ ಬಿಡಿ, ನನ್ನ ಪ್ರಕಾರ ಏನೂ ಮಾಡೋಕ್ಕಾಗಲ್ಲ. ಈ ಹಂತದಲ್ಲಿ ತನಿಖೆ ಮುಂದುವರಿಸಿದ್ರು ಅಥವಾ ಸ್ಥಗಿತ ಮಾಡಿದ್ರು ವಿರೋಧ ಸಾಧ್ಯತೆ. ಒಂದು, ನಿಮಗೆ BJPಯಿಂದ ವಿರೋಧ ಬರುತ್ತೆ, ಇಲ್ಲ ಅಂತಂದರೆ ಅದೇ ಮುಖ್ಯಮಂತ್ರಿಗಳ ಸುತ್ತಮುತ್ತ ಇದ್ದಾರಲ್ಲ ಅವರೊಂದು ತಂಡ, ಅವರ ಸೈದ್ಧಾಂತಿಕವಾಗಿ ಅವ್ರ ಜೊತೆ ಇದ್ದಂಥ ಅವರು ಅಪೋಸ್ ಮಾಡ್ತಾರೆ ನೀವು ಸ್ಟಾಪ್ ಮಾಡಿದ್ರೆ. ಈಗಾಗಲೇ ಶುರು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು. ಅನಾಮಿಕ ಹೇಳಿದಂತೆ ಅಗಿತಾ ಹೋದರೆ ಧರ್ಮಸ್ಥಳ ಭಕ್ತರು ಮತ್ತು ಸ್ಥಳೀಯರು ಪ್ರತಿರೋಧ. ಇದನ್ನು ನಿನ್ನೆ ಚಾಮರಾಜನಗರದ ಗೃಹ ಸಚಿವರೇ ಹೇಳಿದರು. ಅವ್ನು ತೋರಿಸಿದ ಕಡೆ ಎಲ್ಲ ಅಗಿತಾ ಕೂತ್ಕೊಳ್ಳೋಕ್ಕಾಗಲ್ಲ ಅಂತಲೇ ಹೇಳಿದ್ದಾರೆ. ಸದ್ಯಕ್ಕೆ ಸರ್ಕಾರದ ಅಂಗಳದಲ್ಲಿ ಈಗ ಮುಂದೇನು ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ತಗೊಳ್ಬೇಕಾಗತ್ತೆ. ನೋಡೋಣ ಏನಾಗುತ್ತೆ ಅಂತ. ಅದು ರಾಜಕೀಯದ ರ್ಯಾಲಿ, ಇಟ್ ಈಸ್ ನಾಟ್ ಎ ಪೊಲಿಟಿಕಲ್ ರ್ಯಾಲಿ, ಧರ್ಮದ ರ್ಯಾಲಿ ಅಲ್ಲ. ಆ ಧರ್ಮಸ್ಥಳ ಏನು ಅವ್ರ ಮನೆ ಆಸ್ತಿ ಅಲ್ಲ, ಸಾರ್ವಜನಿಕರ ಸೊತ್ತದು. ಯಾಕೆ SIT ಮಾಡುವಾಗ ಮಾತಾಡಲಿಲ್ಲ ಹಿಂದೆ? ಯಾಕೆ ಅವ್ರ ಪಾರ್ಟಿಯವರೇ ಹಿಂದೂ ವೇದಿಕೆಗಳೆಲ್ಲ ಇದ್ದಿದ್ದೆಲ್ಲ ಹಿಂದೆನೇ ಎಲ್ಲ ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿದಾಗ ಇವರೇ ಪ್ರೋತ್ಸಾಹ ಕೊಟ್ಟರು BJPಯವರು. ಈಗ ಅವರೆಲ್ಲ ಮಾತಾಡ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿರುವಂಥ ತನಿಖೆ ಅದು ಸರ್ಕಾರದ ಆದೇಶ ಅಲ್ಲ, ನ್ಯಾಯಾಲಯ ಆದೇಶ ಮಾಡಿದೆ. ಅವರೇ ಮಾಡಿದಾರಂತ ಯಾರು ಇಲ್ಲಿ ಹೇಳಿಲ್ಲ. ಆದರೆ ಅವರೆಲ್ಲ ಆಗಿದೆ, ತನಿಖೆ ಆಗ್ತಾಯಿದೆ, ಅಷ್ಟಕ್ಕೆ ಅದನ್ನು ಸೀಮಿತಗೊಳಿಸಬೇಕು ಹೊರತಾಗಿ ಈಗ BJPಯವರೆಲ್ಲ ಧರ್ಮಸ್ಥಳಕ್ಕೆ ಹಾಗಾಯಿತು ಹೀಗಾಯಿತು ಅಂತ ಹೇಳ್ತಾರೆ. ಅಲ್ಲಿರುವಂಥ ವೀರೇಂದ್ರ ಹೆಗ್ಗಡೆ ಅವರಿಗೆ ಅದು ಸಂಬಂಧಪಟ್ಟ ವಿಷಯ ಅಲ್ಲ. ಅದು ಅವರಿಗೆ ಕನೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಅವ್ರ ಊರಲ್ಲಿ ತನಿಖೆ ಆದರೆ ಅದು ಮಠಕ್ಕೆ ಅವ್ರಿಗೆ ಸಂಬಂಧ ಅಲ್ಲವೇ ಅಲ್ಲ. ನೋಡ್ರಿ, ಅವ್ರಿಗೆ ಬೇರೆ ಇನ್ನೇನು ಕೆಲಸ ಇಲ್ಲ. ಅವ್ರಿಗೆ ಏನಾರ ಕೆಲಸ ಮಾಡೋಕ್ಕಿದ್ರೆ ಮಾಡ್ತಾರೆ. ಅವ್ರು ಏನಾರ ಒಂದು ಉಟ್ಕೊಂಡು ಏನಾರ ಮಾಡಿಕೊಂಡು ಹೋಗ್ಬೇಕು. ಹಿಂದೂ ಧರ್ಮಕ್ಕೆ ಯಾರೂ ಕೂಡ ಅಪಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ಸರ್ಕಾರ ಸ್ಪಷ್ಟವಾಗಿದೆ, ಧರ್ಮಸ್ಥಳಕ್ಕೆ ಶ್ರೀ ಕ್ಷೇತ್ರಕ್ಕೆ ಯಾವುದೇ ಅಪಚಾರ ಆಗದೆ ಇರೋ ರೀತಿ ನೋಡ್ಕೊಳ್ತದೆ. ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಅದ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಾಲಿ ಡಬ್ಬಿ ಇದೆ ಅಂತಕ್ಕಂಥ ಅದು ಮೇಲ್ನೋಟಕ್ಕೆ ಅದೇ ಥರ ಕಾಣ್ತದೆ. ಏನೊಂದು ಆರೋಪ ಇತ್ತು, ಆರೋಪ ಇವತ್ತು ಮುಕ್ತ ಆಗ್ತಕ್ಕಂಥ ಆ ಕ್ಷೇತ್ರದ ಬಗ್ಗೆ ಅನುಮಾನಗಳೇನಿದ್ದು ಅನುಮಾನಗಳು ಕೂಡ ದೂರ ಆಗ್ತಕ್ಕಂಥದ್ದನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಬಹುತೇಕ ನಾಳೆ ಸೋಮವಾರ ಮಂಗಳವಾರ ವರದಿಯನ್ನು ಪಡ್ಕೊಂಡು ಗೃಹ ಸಚಿವರು ಅದನ್ನು ಸ್ಪಷ್ಟಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಇವರೆಲ್ಲರೂ ಕೂಡ ಮೊದಲು SIT ಮಾಡಿದ ಮೇಲೆ ಸ್ವಾಗತ ಮಾಡಿರ್ತಕ್ಕಂಥವ್ರು ಆಡಳಿತ ಪಕ್ಷದ ಮೇಲೆ ಗೂಬೆ ಕೊಡಿಸ್ತಕ್ಕಂಥ ಪ್ರಯತ್ನಕ್ಕೆ ಇವತ್ತು ಹೋಗ್ತಾ ಇದ್ದಾರೆ. ಇಂಥ ಡೊಂಗಿ ರಾಜಕಾರಣ ಮಾಡೋದಲ್ಲ. ರೈಟ್. ಇವತ್ತಿನ ಸದನದ ವಿಚಾರದಲ್ಲಿ ಗೃಹ ಸಚಿವರು ಹೇಳ್ತಕ್ಕಂಥ ಉತ್ತರ ರಾಜ್ಯಕ್ಕೆ ಏನು ಕೊಡ್ತಾರೆ ಅಂತಕ್ಕಂಥದ್ದು ಈಗ ಸದ್ಯದ ಕುತೂಹಲ.